स्वच्छ यात्रा सार्थक यात्रा। स्वच्छ यात्रा सार्थक यात्रा। स्वच्छ यात्रा सार्थक यात्रा। यात्रा सार्थक यात्रा। ಹಾಯ್ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಳುವೇಶ್ವರದಿಂದ 12 ಜ್ಯೋತಿರ್ಲಿಂಗ ಯಾತ್ರೆಯ ಮುಖ್ಯ ಸಾಮಾಜಿಕ ಉದ್ದೇಶಗಳಲ್ಲಿ ಒಂದು ಶೂನ್ಯ ತ್ಯಾಜ್ಯ ಜಾಗೃತಿ, ಝೀರೋ ವೇಸ್ಟ್ ಅಂಡ್ ಕ್ಲೀನ್ ಯಾತ್ರಾ. ದೇವಸ್ಥಾನಗಳು ಮತ್ತು ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಹೆಚ್ಚುತ್ತಿರುವ ಪ್ಲಾಸ್ಟಿಕ್ ಹಾಗೂ ಕಸದ ಮಾಲಿನ್ಯವನ್ನು ತಡೆಯಲು ನಮ್ಮ ತಂಡ ಸ್ವತಃ ಮಾದರಿಯಾಗಲಿದೆ. ನಮ್ಮ ಇಡೀ 45ರಿಂದ 50 ದಿನಗಳ ಪ್ರಯಾಣದಲ್ಲಿ ಯಾವುದೇ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳನ್ನು ಬಳಸದೆ ಮರುಬಳಕೆ ಮಾಡಬಹುದಾದ ವಾಟರ್ ಬಾಟಲ್ ಹಾಗೂ ಸ್ಟೀಲ್ ಪಾತ್ರೆಗಳನ್ನು ಬಳಸುವ ಮೂಲಕ ಶೂನ್ಯ ತ್ಯಾಜ್ಯ ಯಾತ್ರೆಯನ್ನು ಕೈಗೊಂಡಿದ್ದೇವೆ. ನಾವು ಭೇಟಿ ನೀಡಿರುವ ಮೊದಲ ಜ್ಯೋತಿರ್ಲಿಂಗ ಶ್ರೀ ರಾಮೇಶ್ವರ ದೇವಸ್ಥಾನದಲ್ಲಿ ನಮ್ಮ ಮೊದಲ ಅಭಿಯಾನವನ್ನು ಆರಂಭಿಸಿದ್ದೇವೆ. ಮೊದಲಿಗೆ ರಾಮೇಶ್ವರ ದೇವಸ್ಥಾನದ ಹತ್ತಿರದ ಸಮುದ್ರ ತೀರವನ್ನು ನಮ್ಮ ತಂಡ ಶುಚಿಗೊಳಿಸಲು ಪ್ರಾರಂಭಿಸಿತು. ನಮ್ಮ ಕೆಲಸವನ್ನು ನೋಡುತ್ತಿದ್ದ ಅಲ್ಲಿಯ ಸ್ಥಳೀಯರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದರು. Not only nearby temples, but especially in where people gather, we should not leave any waste because the major problem is we should preserve it for the future generation also, because otherwise the future will ask us why did you do this. So most of the beaches and everywhere people gather, we can see this hygiene issue. So it's better to preserve what our ancestors gave us. Not like that, better than that. ನಂಬಿಕೆ ಮತ್ತು ಮೂಢನಂಬಿಕೆಗಳಲ್ಲಿ ತುಂಬಾ ವ್ಯತ್ಯಾಸವಿದೆ. ಕೆಲವು ನಾಗರಿಕರು ನಮ್ಮ ಮನೆಯಲ್ಲಿದ್ದ ಹಳೆಯ ದೇವರುಗಳ ಫೋಟೋಗಳನ್ನು ಸಮುದ್ರ ಅಥವಾ ನದಿಗೆ ಬಿಡುವುದರಿಂದ ಯಾವುದೇ ಪಾಪಗಳು ನಮಗೆ ಅಂಟುವುದಿಲ್ಲ ಎಂಬ ನಂಬಿಕೆಯಲ್ಲಿದ್ದಾರೆ. ಇದೊಂದು ತಪ್ಪು ಕಲ್ಪನೆ ಎಂದು ನಮ್ಮ ಭಾವನೆ. ಹಳೆಯ ದೇವರ ಫೋಟೋಗಳನ್ನು, ಬಟ್ಟೆಗಳನ್ನು ನದಿಗೆ ಹಾಕುವುದರಿಂದ ನಮ್ಮ ನದಿಗಳು, ಸಮುದ್ರಗಳು ಹಾಗೂ ಪರಿಸರ ಮಾಲಿನ್ಯವಾಗುತ್ತದೆಯೇ ಹೊರತು ಪಾಪಗಳು ನಾಶವಾಗುವುದಿಲ್ಲ. ದೇವರ ನೈಜ ಭಕ್ತಿಯೊಂದಿಗೆ ಪರಿಸರಗಳನ್ನು ಸ್ವಚ್ಛವಾಗಿಡುವುದು ದೇವರಿಗೆ ಸಲ್ಲಿಸುವ ನಿಜವಾದ ಭಕ್ತಿ. वो पुराना वाला पंडित जी क्या बोला वही डालता है. आपका क्या कितना बार उसको बोलो कुछ नहीं मालूम. उसका समुद्र में डाला, दूसरा वाला स्नान करने वाला उसको मुश्किल होगा, उसको कुछ नहीं मालूम. वो गवर्नमेंट डेली बोलता है, एक दिन में डेली बोलता कपड़ा इधर नहीं डालना, समुद्र में फोटा नहीं डालना, कहीं डालना बोलता है. वो पुराना में क्या बोलता वही तो विधि बोलता है. अभी कुछ नहीं बोलता, उसको मालूम नहीं. अभी इधर बोल के जा रहा है, फिर आधा घंटा में जाकर कपड़ा डालता है. बहुत सही. ನೋಡಿ ಆಗ ಕಂಗನ್ನು ಸಹ ಇದೆ ಸಮುದ್ರದಲ್ಲಿ ಇಟ್ಟಿದ್ದಾರೆ. ನೋಡಿ ದೇವರ ಫೋಟೋಗಳನ್ನು ಸಹ ಈ ಥರ ಬಿಟ್ಟು ಹೋಗ್ತಾರೆ. ಅದಕ್ಕಿಂತ ಏನಾದರೂ ಡಿಸ್ಪೋಸ್ ಮಾಡಿ ಈ ನದಿಗಳಲ್ಲಿ ಬಿಡೋದಕ್ಕಿಂತ ಏನಾದರೂ ಡಿಸ್ಪೋಸ್ ಮಾಡಿ ಹಾಕ್ಬೋದಲ್ಲ ಅಂತ ನೋಡಿ, ಇದು ನೋಡ್ಬೋದು. ಯಾವಾಗಲೂ ನೀವು ಯಾವಾಗಲೂ ಒಂದು ಟೆಂಪಲ್ಗೆ ಹೋದರೆ ಅಲ್ಲಿಂದ ದೇವರ ಫೋಟೋವನ್ನು ತಗೊಂಡು ಬಂದು ಅಟ್ಲೀಸ್ಟ್ ಎವ್ರಿ ಟೈಮ್ ತಗೊಂಡು ಬರೋದಲ್ಲ, ದೇವರ ಬೇಲೆ ಭಕ್ತಿಲಿ ದೇವರ ಇಲ್ಲಿ ಒಳಗಡೆ ಬಂದು ಕೈ ಮುಗಿಯೋದು. ಅದನ್ನು ಹೊರತು ಈ ಥರ ದೇವರ ಫೋಟೋವನ್ನು ತಗೊಂಡು ಬಂದು ಇಲ್ಲಿ ನೀರಲ್ಲಿ ಬಿಟ್ಟು ಇದು ಕಾಲಡಿ ಎಲ್ಲ ಜನರ ಕಾಲಡಿಯಲ್ಲಿ ಬೀಳೋದಕ್ಕಿಂತ ಅದನ್ನು ಬೇರೆ ಥರ ಯಾವುದಾದ್ರೂ ಮಾಡ್ಬೋದು ಅಂತ. ಮತ್ತೆ ನೋಡ್ಲಿಕ್ಕೆ ಇದೊಂಥರ ಭಿನ್ನನೂ ಆಗಿಲ್ಲ, ಚೆನ್ನಾಗೇ ಇದೆ ಫೋಟೋ. ನೋಡ್ಬೋದು, ಗಮನಿಸ್ಬೋದು ಬೇಕಾದ್ರೆ. ಏನು ಭಿನ್ನ ಆಗಿಲ್ಲ, ಚೆನ್ನಾಗಿದೆ, ಏನು ಭಿನ್ನ ಆಗಿಲ್ಲ. ಇದೇ ಥರ ಎಲ್ಲ ಕಡೆ ಬಿಸಾಕ್ತಾರೆ. ಇಲ್ಲಿ ನೋಡಿ ಎಲ್ಲ ಎಷ್ಟು ದೇವರ ಮಾಡುವಂಥದ್ದು. ಇಲ್ಲಿ ಎಷ್ಟು ದೇವರ ಫೋಟೋ ಇದೆ. ತರುವಾಗ ಭಕ್ತಿಯಿಂದ ತರ್ತಾರೆ, ಬಟ್ಟೆಗಳು, ಟವೆಲ್ಗಳು ಎಲ್ಲ ಇಲ್ಲಿ ಎಲ್ಲ. ನದಿ ಅಂದರೆ ಅದಂದರೆ ಗಾರ್ಬೇಜ್ ಅಲ್ಲ, ನದಿ ಅಂದರೆ ನಮ್ಮನ್ನು ಕ್ಲೀನ್ ಮಾಡಬೇಕು ನದಿಯಲ್ಲಿ ಬಂದು. ಅದನ್ನು ಬಿಟ್ಟು ನದಿಯನ್ನು ನಾವು ಬಂದು ಗಲೀಜು ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಮತ್ತೆ ನೋಡಿ ಇಲ್ಲಿ ವ್ಯವಸ್ಥೆನೂ ಇದೆ, ಗಮನಿಸ್ಬೋದು. ಬಟ್ಟೆ ಎಲ್ಲ ಹಾಕಕ್ಕೆ ಅಲ್ಲೆಲ್ಲ ಅಲ್ಲಿ ಯಾರೂ ಹಾಕಲ್ಲ, ಯಾಕಂದರೆ ಸುಲಭವಾಗಿ ಹಾಕಬೇಕು. ನೀರಲ್ಲೇ ಬಿಟ್ಟು ನಾವು ದರ್ಶನ ಕೊಡಬೇಕು ಅನ್ನೋ ಇದು ನೋಡಿ, ಗಮನಿಸ್ಬೋದು. ಹಗ್ಗಗಳು, ಬಟ್ಟೆ ನೋಡಿ. ನಮ್ಮ ಕೈಲಾದಷ್ಟು ಈ ಸಮುದ್ರವನ್ನು ಹಾಗೂ ಆಸುಪಾಸಿನ ಪರಿಸರವನ್ನು ಸ್ವಚ್ಛಗೊಳಿಸಿ ಕಸವನ್ನು ಕಸದ ಗಾಡಿಗೆ ಹಾಕಿದೆವು. ಪರಿಸರವನ್ನು ಸ್ವಚ್ಛಗೊಳಿಸುವಲ್ಲಿ ಸರ್ಕಾರದ ಜೊತೆಗೆ ಪ್ರತಿ ವ್ಯಕ್ತಿಗೂ ವೈಯಕ್ತಿಕ ಜವಾಬ್ದಾರಿ ಬರಬೇಕಾಗಿದೆ. ಸಿಕ್ಕಲ್ಲಿ ಕಸ, ಪ್ಲಾಸ್ಟಿಕ್ಗಳನ್ನು ಬಿಸಾಡದೆ ಡಸ್ಟ್ ಬಿನ್ಗಳನ್ನು ಯೂಸ್ ಮಾಡಬೇಕು. ಇಲ್ಲಿ ಬಿಸಾಡಿರುವಂತಹ ಎಲ್ಲ ಅಂದರೆ ಆಲ್ಮೋಸ್ಟ್ ನಮ್ಮ ಕೈಯಲ್ಲಾದಷ್ಟು ಕಸವನ್ನು ನಾವು ತಂದು ಈ ಇದಕ್ಕೆ ಹಾಕಿದ್ದೇವೆ. ಇಲ್ಲಿ ಇರುವಂಥ ಡಸ್ಟ್ಬಿನ್ಗಳನ್ನು ಇಲ್ಲಿ ಜಾಸ್ತಿಯಾಗಿ ಬಿಟ್ಟು ಹೋಗಿರೋದು ಬಟ್ಟೆಗಳೇ ಜಾಸ್ತಿ. ಸೊ ಬಟ್ಟೆಯನ್ನು ರೀಸೈಕಲ್ ಮಾಡೋದು ಆ ಥರ ತುಂಬ ಪ್ರೊಸೆಸಿಂಗ್. ಸೊ ಆದಷ್ಟು ಇದಕ್ಕೆ ಈ ಥರ ಇಲ್ಲಿಂದ ಅಲ್ಲಿವರೆಗೂ ಸಾಧಾರಣ ಒಂದು 20-25 ಡಸ್ಟ್ಬಿನ್ಗಳಿದೆ. ರಾಮೇಶ್ವರಕ್ಕೆ ನಮ್ಮ ಕರ್ನಾಟಕ ಅಥವಾ ತುಳುನಾಡಿಂದ ಯಾರೇ ಬಂದರೂ ಈ ಥರ ನಾವು ವ್ಯವಸ್ಥೆ ಮಾಡಿದ್ರೆ ನಮ್ಮ ಊರಿಗೆ ಕೆಟ್ಟ ಹೆಸರು ತರದೆ. ಸೊ ಇಲ್ಲಿಗ ಇದನ್ನು ಒಂದು ಚೆನ್ನಾಗಿ ಬಳಸಿ
ಅಲ್ಲಿರುವಂಥ ಬಟ್ಟೆಗಳ ಬಿಡೋದು ಬದಲು ಇಲ್ಲಿ ತಂದು ಡಸ್ಟ್ಬಿನ್ಗೆ ಹಾಕೋಣ. ಸೊ ಏನಿಲ್ಲ, ನೀವು ಯೂಸ್ ಮಾಡಿದ ಬಟ್ಟೆಗಳನ್ನು ಅಲ್ಲೇ ಬಿಸಾಡದೆ ಡಸ್ಟ್ಬಿನ್ಗೆ ಹಾಕಿದ್ರೆ ಆಯ್ತು. ಅಲ್ಲಿಗೆ ಸ್ವಚ್ಛತಾ ಕಾರ್ಯಕ್ರಮ ನಿಮ್ಮಿಂದಲೇ ಆರಂಭವಾಗುತ್ತೆ. ನಾವು ಬಟ್ಟೆಗಳನ್ನು ಬಿಟ್ಟರೆ ನಮ್ಮ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅಂತ ಆ ಅಂಧಭಕ್ತಿಯನ್ನು ಬಿಟ್ಟು ನೀವು ದೇವರ ಹತ್ರ ಏನು ಸ್ವಚ್ಛ ಮನಸ್ಸಿನಿಂದ ಬೇಡಿದರೆ ಅದೇ ನಿಜವಾದ ನಿಮ್ಮದು ದೇವರಿಗೆ ಕೊಡುವಂಥ ಪೂಜೆ ಆಗುತ್ತೆ, ಏನಾದರೂ ಆಗುತ್ತೆ. ಚಿಕ್ಕದಾಗಿ ಒಂದು ಸ್ವಚ್ಛತೆಯನ್ನು ಮಾಡಿದ್ದೇವೆ. ಒಂದು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದಷ್ಟೇ. ನಾವು ಇನ್ನೊಂದು ನೆಕ್ಸ್ಟ್ ಶ್ರೀಶೈಲಕ್ಕೆ ಹೋಗ್ತಿದ್ದೇವೆ. ಜನಗಳಿಗೆ ಅವೇರ್ನೆಸ್ ಮಾಡಬೇಕಂತ ತೋರಿಸ್ಬೇಕಂತ ನಾವು ನಮ್ಮ ಕೈಯಲ್ಲಿ ಇಷ್ಟ ಆಯ್ತಂತ ಅಷ್ಟು ನಾವು ಸ್ವಚ್ಛತೆಯನ್ನು ಮಾಡಿದ್ದೇವೆ. ಇಲ್ಲಿಂದ ನೆಕ್ಸ್ಟ್ ಶ್ರೀಶೈಲ ಸ್ವಚ್ಛ ಯಾತ್ರಾ ಸಾರ್ಥಕ ಯಾತ್ರಾ. ಹರ ಹರ ಮಹಾದೇವ್ ಹರ ಹರ ಮಹಾದೇವ್ ಹರ ಹರ ಮಹಾದೇವ್. ಪ್ರತಿ ನಾಗರಿಕರು ಸ್ವಚ್ಛತೆಯನ್ನು ಗಂಭೀರವಾಗಿ ಪರಿಗಣಿಸಿದರೆ ಭಾರತ ಸ್ವಚ್ಛ ನಿರ್ಮಲ ಭಾರತವಾಗುವುದಕ್ಕೆ ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಪರಿಸರ ಬೆಳೆಸಿ, ಪರಿಸರ ಉಳಿಸಿ. ಹರ್ ಹರ್ ಮಹಾದೇವ್.